ಕಾಲದಲ್ಲಿ ಆಗಿರೋದು. ನೆಕ್ಸ್ಟ್ ಇಷ್ಟು ವರ್ಷ 75 ವರ್ಷ ಆಗಿದೆಲ್ಲ ಸರ್ಕಾರ ಬಂದ್ಬಿಟ್ಟು, ಗೌರ್ಮೆಂಟ್ ಇಂಡಿಪೆಂಡೆನ್ಸ್ ಆಗ್ಬಿಟ್ಟು, ಅಷ್ಟು ಬಂದ್ಬಿಟ್ಟು ನೀವು ಇವ್ರಿಗೆ ಒಂದು ಗೋಡೆ ಕಟ್ಟಕ್ಕಾಗಲ್ವಾ? ಈ ಸರ್ಕಾರ ಕಟ್ಟಿಲ್ಲ ಅಂದ್ರೆ ಆ ಸರ್ಕಾರ ಬ್ಲೇಮ್ ಮಾಡೋದು, ಆ ಸರ್ಕಾರ ಮಾಡಲಿಲ್ಲ ಅಂದ್ರೆ ಈ ಸರ್ಕಾರ ಬ್ಲೇಮ್ ಮಾಡೋದು. ಯಾವ ಸರ್ಕಾರ ಅಂತ ಹೇಳಿ? ಕೊಟ್ಟಿರೋದು ಜನರಲ್ ಪಬ್ಲಿಕ್ ಅಲ್ವಾ ಎಲೆಕ್ಷನ್ ಮಾಡಿಸಿರೋದು ಬಡವರಿಗೆ. ಅದೇ ಬ್ರಿಟಿಷ್ ಕಾಲದಲ್ಲಿ ನೋಡಿ ನೀವು ಮ್ಯಾಪಿಂಗ್ ಎತ್ತಿಬಿಟ್ಟು ಇದರಲ್ಲಿ ಎಷ್ಟು ದೊಡ್ಡದು ಇದೆ ರೋಡ್. ಇದು ಒಂದು 80 ಫೀಟ್ ಇರ್ಬೋದು ರೋಡ್, ಇವಾಗ ಇಲ್ವಲ್ಲ. ಇವಾಗ ಇರೋದು 40 ಫೀಟ್. 40 ಫೀಟ್ನಲ್ಲಿ ನೋಡಿ ಎಲ್ಲ ಇದು ಹಾಸ್ಪಿಟಲ್ ಇದೆ ಇಟ್ಕೊಂಡ್ಬಿಡಿ, ಒಂದು ಸಮಸ್ಯೆ ಇಟ್ಕೊಂಡ್ಬಿಡೋಣ. ಎಲ್ಲ ಕರ್ನಾಟಕ ಪಬ್ಲಿಕ್ ಬಂದ್ಬಿಟ್ಟು ಇಲ್ಲೇ ಬರಬೇಕು. ಟ್ರಾಫಿಕ್ ಹೆಚ್ಚಿಗಾಗಿದೆ. ಅದೇ ನೀವು BBMP ಬಂದ್ಬಿಟ್ಟು GBA 125 ಮಾಡಿಬಿಟ್ಟಿದ್ದೀರಾ. ಅದೇ ತರ ಹಾಸ್ಪಿಟಲ್ 125 ಮಾಡೋಕ್ಕಾಗಲ್ವಾ? ಎಲ್ಲ ಪಬ್ಲಿಕ್ ಇಲ್ಲೇ ಬರಬೇಕಾ? ಎಲ್ಲ ಹಳ್ಳಿ ಕಡೆಯಿಂದ ಇಲ್ಲೇ ಬರಬೇಕು. ಪ್ರತಿ ಕರ್ನಾಟಕ ಪಬ್ಲಿಕ್ ಇಲ್ಲೇ ದೊಡ್ಡ ಆಸ್ಪತ್ರೆ ಇಲ್ಲೇ ಇರೋದಲ್ವಾ? ಅಂದ್ರೆ ವಿಕ್ಟೋರಿಯಾಗೆ ಬರ್ತಾರೆ, ಬೋರಿಂಗ್ಗೆ ಬರ್ತಾರೆ ಬಡವರು. ದೊಡ್ಡ ಇರೋ ಸರ್ಕಾರ ದುಡ್ಡಿರೋರು ಜನ ಬಂದ್ಬಿಟ್ಟು ಸ್ಪರ್ಶ್ಗೆ ಹೋಗ್ತಾರೆ, ಅಪೋಲೋಗೆ ಹೋಗ್ತಾರೆ, ಬೇರೆ ಎಲ್ಲಿ ಹೋಗ್ತಾರೆ? ಬಡವರು ಹೋಗಕ್ಕೆ ಆಗ್ತಲ್ಲ, ಎಂಟ್ರೆನ್ಸ್ಗೆ ಬಿಡಲ್ಲ ಅವ್ರಿಗೆ. ಒಂದು ಐದು ಹಾಸ್ಪಿಟಲ್ ಮಾಡಿ, ದೊಡ್ಡದು ಒಂದು ರೇಂಜ್ ವೈಸ್ ಮಾಡಿ. ಕರ್ನಾಟಕಕ್ಕೆ ಒಂದು ದೊಡ್ಡ ಹಾಸ್ಪಿಟಲ್ ಒಂದು 5 GBA ಮಾಡಿದ್ದೀರಾ. 5 GBA ದೂರ ದೊಡ್ಡ ಮಲ್ಟಿ ಸ್ಟೋರೇಜ್ ಹಾಸ್ಪಿಟಲ್ ಮಾಡಿದ್ರೆ ಅಷ್ಟು ಪಬ್ಲಿಕ್, ಎಲ್ಲ ಪಬ್ಲಿಕ್ ನುಗ್ಗಲ್ವಲ್ಲ ಬೆಂಗಳೂರಿಗೆ. ಇಲ್ಲೇ ಬರಬೇಕು, ಇಲ್ಲೇ ಟ್ರಾಫಿಕ್ ಸಮಸ್ಯೆ ಆಗೋದು. ಎಲ್ಲ ಜನ ಅಲ್ಲೇ ಡೈವರ್ಟ್ ಮಾಡ್ರೆ ಆಗತ್ತೆ.